ಒಬ್ಬ ಪುರುಷ ಸಂಭೋಗ ಮಾಡದೆ ಎಷ್ಟು ದಿನ ಇರಬಲ್ಲನು? ಹಲವರಲ್ಲಿ ಈ ಸಮಸ್ಯೆ ಕಾಡ್ತಾ ಇರುತ್ತದೆ. ಸಂಭೋಗ ಮಾಡದೆ ತುಂಬ ದಿನ ಆದರೂ ನನ್ನ ಗಂಡ ಇದರ ಬಗ್ಗೆ ಏನೂ ಹೇಳ್ತಾನೆ ಇಲ್ಲ ಅಂತ. ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪ್ರತಿಯೊಂದು ಜೀವಿಯು ಸೆಕ್ಸ್ನಲ್ಲಿ ಭಾಗಿಯಾಗುತ್ತವೆ. ದೀರ್ಘಕಾಲದವರೆಗೆ ಅದನ್ನು ತ್ಯಜಿಸುವುದು ಕಷ್ಟ. ದೇಹಕ್ಕೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೂಡ ಕಾಮದ ಹಸಿವು ಕೂಡ ಆಗುತ್ತದೆ. ಹೆಣ್ಣಿಗೆ ಸಂಭೋಗ ಮಾನಸಿಕವಾಗಿ ಕನೆಕ್ಟ್ ಆದರೆ ಗಂಡಿಗೆ ಅದು ಫಿಸಿಕಲಿ ಕನೆಕ್ಟ್ ಆಗಿರುತ್ತದೆ. ಗಂಡು ಹೆಣ್ಣಿನ ದೇಹ ಹಾಗೂ ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆಗೆ ಸಂಭೋಗ ಮಾಡಲು ಬಯಸುತ್ತಾನೆ. ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳಿಗೆ ಇವುಗಳೇ ಕಾರಣವಾಗಿರಬಹುದು. ಸೊಂಟದಲ್ಲಿನ ನರಗಳು ಅಥವಾ ರಕ್ತನಾಳಗಳಲ್ಲಿ ಆಗುವ ಹಾನಿ ಉಂಟು ಮಾಡುವ ಹಾರ್ಮೋನುಗಳು, ಆಯಾಸ ಮತ್ತು ನೋವು, ಆತಂಕ ಮತ್ತು ಖಿನ್ನತೆ ಮತ್ತು ಒತ್ತಡ, ಕಡಿಮೆ ಸೆಕ್ಸ್ ಡ್ರೈವ್, ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ. ಪುರುಷರು ಮತ್ತು ಮಹಿಳೆಯರಲ್ಲಿ ಆತಂಕ ಮತ್ತು ಖಿನ್ನತೆ ಮತ್ತು ಹಿಂದಿನ ಲೈಂಗಿಕ ಆಘಾತಗಳಂತಹ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಂದ ಲೈಂಗಿಕ ಸಮಸ್ಯೆ ಉಂಟಾಗಬಹುದು. ಆರೋಗ್ಯವನ್ನು ಸುಧಾರಿಸುವುದರಿಂದ ಲೈಂಗಿಕ ಕ್ಷಮತೆಯನ್ನು ಸುಧಾರಿಸಬಹುದು. ಲೈಂಗಿಕ ಕಾರ್ಯಕ್ಷಮತೆಯನ್ನು ಹೃದಯದ ರಕ್ತನಾಳಗಳು, ನರವೈಜ್ಞಾನಿಕ ಹಾರ್ಮೋನ್ ಮತ್ತು ಮಾನಸಿಕ ವ್ಯವಸ್ಥೆಗಳು ಪರಸ್ಪರ ಸಂವಹನವನ್ನು ನಡೆಸುತ್ತದೆ. ಪುರುಷರೇ, ನಿಮ್ಮ ಆಹಾರ ಕ್ರಮವನ್ನು ಸುಧಾರಿಸಿ, ಆರೋಗ್ಯಕರ ತೂಕವನ್ನು ಉಂಟುಮಾಡಿ, ನಿಯಮಿತ ವ್ಯಾಯಾಮವನ್ನು ಮಾಡಿ. ಸುಮಾರು 40 ವಯಸ್ಸಿನ ಪುರುಷರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇದರಿಂದ ನಿಧಾನವಾಗಿ ಅವನಿಗೆ ಸೆಕ್ಸ್ ಆಸಕ್ತಿ ಹೆಚ್ಚಾಗುತ್ತದೆ. ದಿನ ಕಳೆದಂತೆ ಈ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು. ಇಲ್ಲವಾದರೆ ನಿಮ್ಮನ್ನು ಪ್ರವೋಕ್ ಮಾಡಬಹುದು. ಇಲ್ಲವಾದಲ್ಲಿ ಅಡ್ಡದಾರಿಯನ್ನು ಹಿಡಿಯಲೂಬಹುದು. 2 ರಿಂದ 3 ತಿಂಗಳ ತನಕ ಸಂಭೋಗ ಮಾಡದೇ ಇದ್ದರೆ ಅವನ ಮೂಡ್ ಚೇಂಜ್ ಆಗುವುದು, ಕೋಪ ಬರುವುದು, ಸಮಸ್ಯೆ ಉಂಟಾಗಬಹುದು. ನೀವು ನಿಮ್ಮ ಸಂಗಾತಿಯೊಡನೆ ತಿಂಗಳಿಗೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ.